ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು ಸಪ್ತಮಿ ತಿಥಿ ಸ್ವಾತಿ ನಕ್ಷತ್ರ. ಈ ದಿವಸ ತುಂಬ ಉತ್ಕೃಷ್ಟವಾದ ಕಾಲ ಸೂರ್ಯನ ಆರಾಧನೆಗೆ. ಮಾಘ ಮಾಸದಲ್ಲೇ ತಾನೇ ನಾವು ರಥಸಪ್ತಮಿ ಕಂಡದ್ದು. ಸೂರ್ಯ ತನ್ನ ಅರುಣನಿಗೆ ಸಾರಥಿಗೆ ನಡೆಯಪ್ಪ ಮುಂದಕ್ಕೆ ಅಂತ ಚಾಲನೆ ಕೊಡ್ತಕ್ಕಂಥ ಮಾಸ. ಈ ಮಾಸದಲ್ಲಿ ನಾವು ಎರಡನೇ ಭಾಗದಲ್ಲಿದ್ದೀವಿ, ಕೃಷ್ಣ ಪಕ್ಷದಲ್ಲಿ. ಈ ದಿವಸ ಭಾನುವಾರ, ಸೂರ್ಯನ ವಾರವೇ ಆಗಿದೆ ಮತ್ತು ಸಪ್ತಮಿ ತಿಥಿ ಸೂರ್ಯನ ತಿಥಿಯೂ ಆಗಿದೆ. ತುಂಬ ಪ್ರಶಸ್ತವಾಗಿದೆ. ಮತ್ತೊಮ್ಮೆ ಸೂರ್ಯನ ಸ್ಮರಣೆ ಮಾಡಿಕೊಳ್ಳಿಕ್ಕೆ ಮಾಘ ಮಾಸದಲ್ಲಿ ಸಂಪೂರ್ಣವಾಗಿ ಸೂರ್ಯ ಸ್ಮರಣೆ ಅಂತಕ್ಕಂಥದ್ದು ನಮ್ಮ ಬದುಕಿಗೆ ಶ್ರೀರಕ್ಷೆಯಾಗಿರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೂರ್ಯ ಎಷ್ಟು ಪ್ರಮುಖ ಶಕ್ತಿ ಅಂತ ಹೇಳಲಿಕ್ಕೆ ನಾವು ಉಪನಿಷತ್ತುಗಳಿಗೆ ಹೋಗಬೇಕು. ಛಾಂದೋಗ್ಯ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ತುಂಬ ವಿಶಿಷ್ಟವಾದ ಸತ್ವ ಭರಿತವಾದ ಹಲವು ಅಂಶಗಳನ್ನು ಆ ಉಪನಿಷತ್ತು ಹೇಳಿದೆ. ಅದರಲ್ಲಿ ಒಂದು ಈ ಶಕ್ತಿಯ ಬಗ್ಗೆ, ಸೂರ್ಯನ ಶಕ್ತಿಯ ಬಗ್ಗೆ ಹೇಳುತ್ತೆ. ಅಲ್ಲಿ ಉದ್ದಾಲಕ ತನ್ನ ಮಗನಾದಂಥ ಶ್ವೇತಕೇತುವಿಗೆ ಹೇಳ್ತಕ್ಕಂಥ ಒಂದು ಉಪದೇಶ, ಅಸತ್ ಅಂತಕ್ಕಂಥದ್ದು ಪೂರ್ವದಲ್ಲಿ ಇತ್ತು. ಇದು ಅರ್ಥ ಆಗಬೇಕಾಗಿದ್ರೆ ನಾವು ನಮ್ಮ ದಿನನಿತ್ಯ ವ್ಯವಹಾರಗಳಿಗೆ ಬಂದುಬಿಡೋಣ, ಸ್ಪಷ್ಟವಾಗಿ ಅರ್ಥ ಆಗಿಬಿಡುತ್ತೆ. ನಾವು ಪ್ರತಿ ದಿವಸ ನಮ್ಮ ಶರೀರವನ್ನು ಕಾಪಾಡಿಕೊಳ್ಳಿಕ್ಕೆ ಆಹಾರ ತಗೋತೀವಲ್ವ, ಅನ್ನವನ್ನು ಸ್ವೀಕರಿಸ್ತೀವಿ. ಈ ಅನ್ನ ಯಾವುದರಿಂದ ಬಂತು ಅಂತಂದರೆ, ಈ ಅನ್ನಕ್ಕೆ ಮೂಲ ಶಕ್ತಿಯಾಗಿರ್ತಕ್ಕಂಥದ್ದು ನೀರು. ಅನ್ನ, ನಾವು ತಿನ್ನುವ ಅನ್ನ ನಮ್ಮ ಶರೀರ ಪೋಷಣೆ ಮಾಡುತ್ತೆ, ಪ್ರತಿ ದಿವಸ ನಮ್ಮನ್ನು ಕಾಪಾಡ್ತಾ ಇದೆ. ಈ ಅನ್ನ ಆಗತಕ್ಕಂಥದಕ್ಕೆ ಕಾರಣ ನೀರಾಗಿದೆ. ನೀರು ಎಲ್ಲಿಂದ ಬಂತು? ನೀರಿಗೆ ಹಿನ್ನೆಲೆ, ಅನ್ನದ ಕಾರಣ ನೀರಾದರೆ, ನೀರಿನಿಂದ ಅನ್ನ ಬಂದರೆ, ನೀರು ಯಾವುದರಿಂದ ಬಂತು? ತೇಜಸ್ಸಿನಿಂದ ಬಂತು. ತೇಜಸ್ಸಂದರೆ ಯಾವುದು? ಅದು ಸೂರ್ಯನೇ. ಸೂರ್ಯನ ಹಿಂದಿರ್ತಕ್ಕಂತಹ ಕಾರಣಶಕ್ತಿ ಯಾವುದು ಅಂದರೆ ಅದು ಛಾಂದೋಗ್ಯ ಉಪನಿಷದ ಆ ಉಪನಿಷತ್ತಿನ ಋಷಿ ಹೇಳ್ತಾನೆ, ಅಸತ್. ಮುಂಚೆ ಪೂರ್ವದಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಅದು ಸ್ಫೋಟವಾಯಿತು. ವಿಜ್ಞಾನಿಗಳದನ್ನು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರೀತಾರೆ. ಆ ಸ್ಫೋಟವಾಯ್ತಲ್ಲ, ಅದು ಯಾವುದು ಅಂದರೆ ಇದೆ. ಆ ಸ್ಫೋಟವಾಗಿದ್ದು ಏನು ಅಂದರೆ ಸೂರ್ಯನೇ. ಆ ಸೂರ್ಯನ ತಾಪ ಇವತ್ತು ನೀವು ಸರ್ಚ್ ಮಾಡಿ ಇನ್ನೆಷ್ಟರ ಮಟ್ಟಿಗಿನ ಆ ಸ್ಫೋಟ ಇದೆ ಅಂತ. ಆ ಸೂರ್ಯ ಸಾಮಾನ್ಯವಾಗಿ 15 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಾವು ಎಲ್ಲರಿ ಒಂದು 30-40 ಡಿಗ್ರಿಗೆ ಬಂದುಬಿಟ್ರೇ ಅಯ್ಯೋ ಎಂಥ ಸೆಕೆ ಇದೆಯಪ್ಪ ಅಂತ ಬಾಯಿ ಬಿಡ್ಕೊಳ್ಳೋಕೆ ಆಗುತ್ತೆ. ಇನ್ನು 15 ದಶಲಕ್ಷ ಡಿಗ್ರಿ, ಅದು ಅವನ ಆ ಗರ್ಭದಲ್ಲಿರ್ತಕ್ಕಂಥ ಬಿಸಿಯ ತಾಪಮಾನ. ಇನ್ನು ಮೇಲ್ಮೈ, ಸೂರ್ಯನ ಸಮೀಪಕ್ಕೂ ಹೋಗೋಕ್ಕಾಗ್ತದೆ. ವಿಜ್ಞಾನಿಗಳೇ ಪರದಾಡ್ತಿದ್ದಾರೆ, ಹೇಗಪ್ಪ ಅಲ್ಲಿ ಹೋಗೋದು ಅಂತ. ಇನ್ಯಾವುದೋ ಒಂದು ಫುಲ್ ಸ್ಟಾಪ್ ಮಾಡಿಕೊಂಡು ಅಲ್ಲಿಂದ ಸೂರ್ಯನ ಅನ್ವೇಷಣೆ ಮಾಡೋದು ಇತ್ಯಾದಿ ಎಲ್ಲ ಮಾಡ್ತಾ ಇದ್ದಾರಲ್ವ ಈ ದಿವಸ. ಯಾಕೆ ಅಂದರೆ ಶಕ್ತಿ ಆಗಿದೆ. ಭಗವಂತನ ಹತ್ರಕ್ಕೆ ನಾವು ಎಲ್ಲಿ ಹೋಗೋಕ್ಕಾಗುತ್ತೆ? ಅಂಥ ಸೂರ್ಯನ ಉಪನಿಷತ್ತು ಅದನ್ನೇ ಹೇಳುತ್ತೆ. ಆ ತೇಜಸ್ಸಿನಿಂದ ಬಂದದ್ದು ನೀರು, ಅದರ ದ್ರವರೂಪವಾಯಿತು. ಆ ದ್ರವರೂಪ ಘನೀಕೃತವಾಗಿ, ನೀರೇ ತುಂಬ ಗಟ್ಟಿ ಪದಾರ್ಥ ಸಾಂದ್ರವಾಗಿ ಅದು ಭೂಮಿಯಾಗಿದ್ದಲ್ವ. ವಿಜ್ಞಾನ ನೀವು ಅದನ್ನೇ ತಾನೇ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ದ್ರವರೂಪದಲ್ಲಿತ್ತು, ಮುಂಚೆ ಜಲರೂಪದಲ್ಲಿತ್ತು, ಅದು ಹಾಗೆ ಘನೀಕೃತವಾಗಿ ಸಾಂದ್ರವಾಗಿ ಅದು ಭೂಮಿಯಾಗಿದೆ. ಭೂಮಿಯಿಂದ ಬೆಳೆ ಬರ್ತಾ ಇದೆ. ಹೀಗೆ ನಾವು ತಿನ್ನುವ ಆಹಾರದ ಹಿಂದೆ ಯಾವ ಶಕ್ತಿ ಇದೆಯಪ್ಪ ಅಂದರೆ ಇದೇ ಸೂರ್ಯ ಶಕ್ತಿ ಇದೆ. ಹೀಗಾಗಿ ಸೂರ್ಯನಿಗೂ ನಮಗೂ ಪ್ರತಿ ದಿವಸದ ನಂಟು, ನಿರಂತರವಾದ ನಂಟಿದೆ. ಕಾರಣ ನಮಗೆ ಮಳೆ ಬೆಳೆಗೆ ಕಾರಣೀಕರ್ತನಾಗಿದ್ದಾನೆ ಸೂರ್ಯ. ಹೀಗಾಗಿ ಸೂರ್ಯನಲ್ಲಿ ನಾವು ಕೃತಜ್ಞತೆಯನ್ನು ಇಟ್ಟುಕೊಳ್ಬೇಕು, ಶರಣಾಗತಿಯನ್ನು ಇಟ್ಟುಕೊಳ್ಬೇಕು. ಸೂರ್ಯ ಅಂತಂದರೆ ನಮ್ಮ ಮನಸ್ಸಿನ ಭಾವನೆ ತುಂಬಬೇಕು. ಯಾಕಪ್ಪ ಅಂದರೆ ಮಹಾ ಬೆಳಕನ್ನು ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ
ಇಡೀ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇಲ್ಲಿನ ಪ್ರಕೃತಿಗೆಲ್ಲ ಅವನೇ ಕಾರಣೀಕರ್ತನಾಗಿದ್ದಾನೆ. ಹಸಿರು ಕಾರಣ ಸೂರ್ಯನ ಆ ಶಕ್ತಿ. ಪತ್ರ ಹರಿತು ಅಂತ ಕರೀತಾರಲ್ಲ ಅದನ್ನು, ಅದರಿಂದಾಗಿ ಆ ಹಸಿರು ಅನ್ನೋದು ಬರ್ತಾ ಇದೆ. ಹಸಿರಿಗೆಲ್ಲ ದ್ರವ ಆ ಶಕ್ತಿ ಬರತಕ್ಕಂಥದ್ದು ಯಾವುದರಿಂದಾಗಿ? ಸೂರ್ಯನೇ ಕೊಟ್ಟಂಥ ನೀರಿನಿಂದಾಗಿ, ಅವನಿಂದಲೇ ಬಂದಿರತಕ್ಕಂಥದ್ದು ಭೂಮಿ. ಹೀಗಾಗಿ ಡಿ ವಿ ಜಿ ಅವರು ಕೇಳ್ತಾರಲ್ಲ, ಇದು ಯಾವುದ್ರದಪ್ಪ? ಮಣ್ಣಿಂದ, ನೀರಿಂದ, ದಿನಪನದೆ, ಇನದೆ ಅಂತ ಕೇಳ್ತಾರಲ್ವ. ಯಾವುದರಿಂದ ಅಂದರೆ ಸೂರ್ಯನಿಂದಲೇ. ಅದ್ರ ಮೂಲ ಶಕ್ತಿ ಎಲ್ಲಿದೆಯಪ್ಪ ಅಂದರೆ ಸೂರ್ಯನಿಂದಲೇ ಆಗಿದೆ. ಹೀಗಾಗಿ ಸಕಲ ಜೀವ ಜಂತುಗಳಿಗೆ ಸೂರ್ಯ ಅವನು ಬದುಕನ್ನು ಕೊಟ್ಟಿದ್ದಾನೆ, ಬದುಕನ್ನು ಪೋಷಿಸ್ತಲೂ ಇದ್ದಾನೆ. ಬದುಕನ್ನು ಕೊಡೋದು ದೊಡ್ಡದಲ್ಲ, ಪೋಷಿಸೋದು ಮಹತ್ತರವಾಗಿ ಜವಾಬ್ದಾರಿ. ಅವೆರಡನ್ನೂ ಸೂರ್ಯ ಪ್ರತಿ ದಿವಸ ಮಾಡ್ತಾ ಇದ್ದಾನೆ. ಹೀಗಾಗಿ ಸೂರ್ಯ ಅಂತಕ್ಕಂಥದ್ದು ಈಗ ಮಾಘ ಮಾಸದಲ್ಲಿ ಸೂರ್ಯಾರಾಧನೆಯಿಂದ ನಾವು ಏನಪ್ಪ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಾವು ಸೂರ್ಯನಿಗೆ ಯಾವ ಥರ ನಮಸ್ಕಾರವೇ ಕೃತಜ್ಞತೆ. ಅವನಿಗೆ ನಾವು ಏನು ಸಹಾಯ ಮಾಡಲಿಕ್ಕಾಗತ್ತೆ ರೀ? ಯಾರೋ ಏನೋ ನಮಗೆ ಹೆಲ್ಪ್ ಮಾಡಿದ್ರು, ತಂದೆ ತಾಯಿಗಳು ಜೀವ ಕೊಟ್ಟರು, ಅವ್ರಿಗೇನು ಮಾಡಬಹುದು? ನಾವು ಋಣ ತೀರಿಸ್ಲಿಕ್ಕಾಗಲ್ಲ. ಕನಿಷ್ಠ ಪಕ್ಷ ನಾವು ಅವ್ರನ್ನ, ಸೂರ್ಯ ಪಿತೃಕಾರಕ ಅದೂ ಸೇರಿದೆ ನೋಡಿ ದಿವಸ, ತಂದೆ ತಾಯಿಗಳನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೊಳ್ಬೇಕು. ಅದು ಜವಾಬ್ದಾರಿ, ಮಗನಾಗಿರತಕ್ಕಂಥ ಜವಾಬ್ದಾರಿ. ಏನಪ್ಪ ಅಂದರೆ ತಂದೆ ತಾಯಿಗಳನ್ನ ಮಕ್ಕಳು, ಮಗ ಅಂತಲ್ಲ, ಮಗಳು ಕೂಡ, ಮಗನಿಗಿನ ಹೆಚ್ಚಾಗಿ ಹೆಣ್ಣುಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಜಾಸ್ತಿ ಅಲ್ವ, ಅವರು ಹಾಗೆ ನೋಡ್ಕೊಳ್ತಾರೆ. ಇದಕ್ಕೂ ಕಾರಣೀಕರ್ತನಾಗಿದ್ದಾನೆ ಸೂರ್ಯ. ಸೂರ್ಯನಿಂದಲೇ ಅವನು ಪಿತೃಕಾರಕ ಅಂತಲೇ ಕರೀತಕ್ಕಂಥದ್ದು. ಹೀಗೆ ಬರೀ ಇದೇನು ಪೋಷಣೆ ವಿಚಾರ ಆಯಿತು, ಏನು ಜೀವ ಕೊಡ್ತಕ್ಕಂಥದ್ದಾಯಿತು. ಜೀವ ಕೊಟ್ಟ ಮೇಲೆ ಮಕ್ಕಳನ್ನ ಸಾಕುವಾಗ ತಂದೆ ತಾಯಿಗಳು ಯಾವ ರೀತಿ ಶ್ರಮ ತಗೊಂಡಿರ್ತಾರೆ ಅಂತಂದರೆ ಅದನ್ನು ಅನುಭವಿಸಿ ತಗೋಬೇಕೇ ವಿನಃ ಎಕ್ಸ್ಪ್ಲೇನ್ ಮಾಡಿದ್ರೆ ಬರಲ್ಲ, ಗೊತ್ತಾಗಲ್ಲ. ಪಾಪ ಎಷ್ಟೋ ಕಾಲ ತಾಯಿ ತಂದೆ ಊಟ ಬಿಟ್ಟಿರ್ತಾರೆ, ಸಮಯ, ಮುಖ್ಯವಾಗಿ ಅವರ ಅಮೂಲ್ಯ ಸಮಯ ಕೊಟ್ಟಿರ್ತಾರೆ. ಆ ಸಮಯಕ್ಕೆ ನೀವು ಪ್ರತಿಯಾಗಿ ಏನು ಕೊಡ್ತೀರಾ? ಅದೇ ಬೈಗಳ, ಅದೇ ತಿರಸ್ಕಾರ, ಇವುಗಳನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ನೀವು ತಂದೆ ತಾಯಿನ ನೀವೇನಾದ್ರು ತಿರಸ್ಕರಿಸ್ತಾ ಇದ್ದೀರಿ ಅಂದರೆ ಸಾಕ್ಷಾತ್ ಸೂರ್ಯ ಪರಮಾತ್ಮನ ತಿರಸ್ಕರಿಸ್ತಾ ಇದ್ದೀರಾ ಅಂತ ಅರ್ಥ, ಸಂಶಯವೇ ಇಲ್ಲ ಅದರಲ್ಲಿ. ಹೀಗೆ ತಂದೆ ತಾಯಿಗಳು ಎಷ್ಟು ಮುಖ್ಯವೋ ಒಬ್ಬ ಮನುಷ್ಯನಿಗೆ, ಸೂರ್ಯ ಅಂತಕ್ಕಂಥದ್ದು ಇಡೀ ಪ್ರಪಂಚ ವ್ಯವಸ್ಥೆಗೆ, ಪ್ರಪಂಚವೇ ಸೂರ್ಯನ ಮಗುವಾಗಿದೆ. ಇಲ್ಲಿರ್ತಕ್ಕಂತಹ ಪ್ರತಿ ಸಂಕುಲವೂ ಸೂರ್ಯನ ಮಕ್ಕಳೇ ಆಗಿದ್ದಾರೆ. ಹೀಗಾಗಿ ನಾವು ಹೇಗಪ್ಪ ತಂದೆ ತಾಯಿಗಳಿಗೆ ಹೇಗೆ ನಾವು ಸೇವೆ, ಕನಿಷ್ಠ ಅಲ್ಲಾದರೂ ಸೇವೆ ಸಲ್ಲಿಸಲಿಕ್ಕೆ ಅವಕಾಶದ ಕೈಗೆ ಕಾಲಿಗೆ ಕಣ್ಣಿಗೆ ಸಿಗ್ತಾರೆ. ಅವರ ಪಾದ ಸೇವೆಯನ್ನಾದರೂ ಮಾಡಬಹುದು. ಸೂರ್ಯನಿಗೆ ಹಾಗಲ್ಲ. ನಾವು ಮಾಡುವ ಕೆಟ್ಟ ಕೆಲಸ ಇನ್ನೂ ಏನಪ್ಪ ಅಂದರೆ ಸೂರ್ಯನಿಗೆ ಈ ವಿಚಿತ್ರವಾದ ಕಾರ್ಖಾನೆಗಳಿಂದಾಗಿ ಬರತಕ್ಕಂತಹ ತ್ಯಾಜ್ಯವೋ ಧೂಮವೋ ಇವುಗಳಿಂದಾಗಿ ಮತ್ತಷ್ಟು ಹಾನಿ ಮಾಡ್ತಾ ಇದ್ದೀವಿ. ಪರಿಸರ ವಾತಾವರಣವನ್ನು ಹಾಳುಗೆಡುತ್ತಾ ಇದ್ದೀವಿ. ಅದರಿಂದ ಮನುಷ್ಯನಿಗೆ ಜೀವನ ಉತ್ಪತ್ತಿಯೋ ಮತ್ತೊಂದೋ ಇರಬಹುದು, ಆದರೆ ಅದರ ಪ್ರಮಾಣ ಕಡಿಮೆ ಮಾಡಬೇಕು. ನಾವು ಸೂರ್ಯನಿಗೆ ತೋರಿಸುವ ಕೃತಜ್ಞತೆ ಏನಪ್ಪ ಅಂದರೆ ಕನಿಷ್ಠ ಪ್ಲಾಸ್ಟಿಕ್ಕನ್ನು ಸುಡದೇ ಇದ್ದರೆ ಸಾಕಾಗಿದೆ. ಅಷ್ಟು ಸೂರ್ಯನ ನಾವು ಕೃತಜ್ಞತೆ ಹೇಗೆ ನಮಸ್ಕಾರ ಮಾಡೋದು ಅಂದರೆ ಪ್ಲಾಸ್ಟಿಕ್ ಬಳಸದೇ ಇರೋದು, ಸುಡದೇ ಇರೋದು. ನೋಡಿ, ಎಲ್ಲಿಯ ಉಪನಿಷತ್ತು, ಎಲ್ಲಿಯ ಬದುಕು ಎಲ್ಲ ಬೆಸೆದುಕೊಂಡು ಬಿಟ್ಟಿದೆ. ಹೀಗಾಗಿ ಅದನ್ನು ಶ್ರೇಷ್ಠ, ಯಾವುದು ಬದುಕಿಗೆ ಉಪಕಾರವೋ, ಯಾವುದು ನಮ್ಮನ್ನು ತಾಳಿಸಿ ಇದನ್ನೇ ಧರ್ಮ ಅಂತ ಕರೀತಕ್ಕಂಥದ್ದು. ತಾಳಿಸೋ ಬಾಳಿಸೋ ಗುಣ ಅಂತ. ಆಗ ಶತಾವಧಾನಿ ಆರ್ ಗಣೇಶ್ ಅವರು ಹೇಳ್ತಾ ಇರ್ತಾರಲ್ಲ, ಧರ್ಮ ಅಂದರೆ ತಾಳಿಸೋ ಬಾಳಿಸೋ ಗುಣ ಅಂತ. ಅದು ಇದೆ ನೋಡಿ, ಇದರೊಳಗೆ ಆ ಉಪನಿಷತ್ತೊಳಗೆ ಸೇರಿಕೊಂಡಿರ್ತಕ್ಕಂಥ ಇದನ್ನೇ ಧರ್ಮ ಅಂತ ಕರೀತಾರೆ. ಧಾರಣಾತ್ ಧರ್ಮ ಇತ್ಯಾಹುಹು ಅಂತ. ನಮ್ಮ ಬದುಕಿನೊಳಗೆ ಹೇಗೆ ಧರ್ಮ ಅಂತಕ್ಕಂಥದ್ದು ಬೆಸೆದುಕೊಂಡಿದೆ ಅಂದರೆ ಈ ಪ್ಲಾಸ್ಟಿಕ್ಕನ್ನು ಸುಟ್ಟು ಹಾಳು ಮಾಡಿ ಅದರಿಂದ ಪ್ರಕೃತಿಗೆ ಹಾನಿ ಮಾಡದೇ ಇದ್ದರೆ ಅಷ್ಟರ ಮಟ್ಟಿಗಿನ ಧರ್ಮ ಅದು, ಅಷ್ಟರ ಮಟ್ಟಿಗಿನ ಸೂರ್ಯನ ಪೂಜೆ ಆಗುತ್ತೆ ಅದು. ಹೀಗಾಗಿ ನೀವು ಸೂರ್ಯನ ಊದಿನ ಕಡ್ಡಿ ಬೆಳಗ್ತಿರೋ, ಮಂಗಳಾರತಿ ಬೆಳಗ್ತಿರೋ ಬೇರೆ ವಿಚಾರ, ಆದರೆ ಹಾನಿ ಮಾಡದೆ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತಪ್ಪ ಕನಿಷ್ಠ ಪ್ರಮಾಣದ ಪ್ಲಾಸ್ಟಿಕ್ ಬಳಸದೇ ಇರೋದು, ಅದು ನಾವು ಕೊಡ್ತಕ್ಕಂಥ ನಾವು ಸಲ್ಲಿಸುವ ಕೃತಜ್ಞತೆಯಾಗಿದೆ. ತನ್ನ ಮೂಲಕ ಏನಾಗುತ್ತೆ, ಮತ್ತೆ ಪೋಷಣೆ, ಮತ್ತೆ ಏನು ಹುಟ್ಟು ಬೆಳವಣಿಗೆ ಮತ್ತು ಮುಂದಿನ ಪೀಳಿಗೆಗೆ ಮುಂದುವರಿತಕ್ಕಂಥದ್ದಕ್ಕೆ ಇದು ಸಹಾಯವಾಗುತ್ತೆ. ಸೂರ್ಯ ಮತ್ತೆ ಮುಂದಿನ ಜೀವರಾಶಿ ಎಷ್ಟೋ ವರ್ಷಕ್ಕೆ ಸಹಸ್ರ ವರ್ಷಗಳಿಂದ ಇದ್ದಾನೆ, ಅದು ಬೇರೆ ವಿಚಾರ.
ಆದರೆ ನಾವು ಬದುಕಿರುವಾಗ ಸೂರ್ಯನಿಗೆ ಒಂದು ನಮಸ್ಕಾರ ಸಲ್ಲಿಸಬೇಕು. ತನ್ಮೂಲಕ ಅದು ನಮ್ಮ ಆರೋಗ್ಯಕ್ಕೆ ಅದು ಸಂಬಂಧಿಸಿದೆ ಅಂತ. ಹೀಗಾಗಿ ಈ ದಿವಸ ಏನು ಈ ಸಪ್ತಮಿ ಮತ್ತು ಮಾಘ ಮಾಸದ ಸಪ್ತಮಿ ಭಾನುವಾರ ದಿವಸ ಸೂರ್ಯಾರಾಧನೆಯನ್ನು ನಮ್ಮ ಮಟ್ಟಿಗೆ ಒಂದು ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಕೇವಲ ಬುದ್ಧಿಯಲ್ಲ, ಭಾವನೆ ಬಹಳ ದೊಡ್ಡದು. ಬೌದ್ಧಿಕ ಚಟುವಟಿಕೆಗಳು ಅದರಿಂದ ಏನು ಪ್ರಯೋಜನ ಇಲ್ಲ, ಇಲ್ಲ ಅಂತಲ್ಲ, ಭಾವನೆಯಷ್ಟು ಬೌದ್ಧಿಕವಾಗೇ ಇಲ್ಲ. ಭಾವನೆ ಇದ್ದಾಗ ನೀವು ಪೂರ್ವಾಪರ ಎಲ್ಲ ವೀಕ್ಷಣೆ ಮಾಡಿಕೊಂಡು ಒಂದು ತಾಯಿ ಮಗುವಿಗೆ ಆರೈಕೆ ಮಾಡೋದ್ರಲ್ಲಿ ಯಾವ ಭಾವನೆ ಇದೆ? ಅಲ್ಲಿ ಬುದ್ಧಿ ಇಲ್ಲ. ತನ್ನ ಕೆಲಸ ಹಾಳು ಮಾಡಿಕೊಂಡು ಮಗುವನ್ನು ರಕ್ಷಣೆ ಮಾಡೋದು ಬುದ್ಧಿಯಲ್ಲ, ಭಾವನೆ. ನಾವು ಹಾಗೆ ಬುದ್ಧಿ ಅಂದರೆ ನನಗೇನು ಫಸ್ಟು, ನನ್ನ ರಕ್ಷಣೆ, ನನ್ನ ಆದಾಯ, ಆಮೇಲೆ ಪ್ರಕೃತಿ ಭಾವನೆಗೆ ಬರುತ್ತೆ. ಅದು ತಪ್ಪು. ತಾಯಿ ಹೇಗೆ ಮಗುವಿಗೆ ವಾತ್ಸಲ್ಯದ ಉಪಾಧಿಯಲ್ಲಿ ತನ್ನ ಶ್ರಮ, ತನ್ನ ಸಮಯ, ತನ್ನ ಆದಾಯ, ತನ್ನ ಎಲ್ಲ ಒಳಿತುಗಳನ್ನು ಹಿಂಡ್ಕೊಂಡು ಪಕ್ಕಕ್ಕಿಟ್ಕೊಂಡು ಮಗುವಿಗೆ ಆರೈಕೆ ಮಾಡ್ತಾಳು, ಆ ರೀತಿಯೇ ಇರಬೇಕು ಭಾವನೆ ಸೂರ್ಯನಲ್ಲಿ, ಪ್ರಕೃತಿಯಲ್ಲಿ. ಇದು ನಿಜವಾಗಿ ನಾವು ಸಲ್ಲಿಸುವ ಕೃತಜ್ಞತೆಯಾಗುತ್ತೆ. ಹೀಗಾಗಿ ಭಾವನೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಸೂರ್ಯಾರಾಧನೆ ಮಾಡಿ. ಸೂರ್ಯನ ಆರಾಧನೆಗೆ ಹಲವು ಮಾರ್ಗಗಳಿದ್ದಾವೆ. ಸೂರ್ಯನನ್ನು ನೀವು ಬೆಳಗಾತಿ ಎದ್ದು ಏನು ಅರುಣೋದಯ ಆಗುತ್ತೋ ಆ ಸಂದರ್ಭದಲ್ಲಿ ಸೂರ್ಯನಿಗೆ ಗೋಧಿ ಪಾಯಸ, ಇದೆಲ್ಲ ಏನು ಗೊತ್ತಾ, ಸಾಮಾನ್ಯ. ನಮ್ಮ ಮನಸ್ಸಿಗೆ ಒಂದು ಹಿತ ಆಗುತ್ತೆ. ಸೂರ್ಯನ ಪಾಯಸ ಮಾಡಿ ನೈವೇದ್ಯ ಮಾಡಿದ್ರೆ ಪರಮಾತ್ಮ ಅನುಗ್ರಹಿಸಿದ ಅನ್ನೋ ಒಂದು ಭಾವನೆ ಬರುತ್ತಲ್ವ, ಅದು ನಾವು ಮಾಡ್ತಕ್ಕಂಥ ಮೊದಲ ಧಾರ್ಮಿಕ ಆಚರಣೆ. ಹೀಗಾಗಿ ಆ ಸೂರ್ಯನನ್ನು ಈ ದಿವಸ ಪ್ರಾರ್ಥನೆ ಸಲ್ಲಿಸಿ, ಭಾವನಾತ್ಮಕವಾಗೂ ಮಾಡಿ, ಬೌದ್ಧಿಕವಾಗೂ ಮಾಡಿ. ಇವೆರಡೂ ಬೆರೆತಾಗ ಸಮಾಜ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಈ ಭಾವನೆ ಬಂದಾಗ ಸಹಜವಾಗಿ ಸೂರ್ಯ ಸದಾಕಾಲ ರಂಜಿಸ್ತಾ ಇರ್ತಾನೆ, ಕಂಗೊಳಿಸ್ತಾ ಇರ್ತಾನೆ. ಇನ್ನೂ ಒಂದು ಅಷ್ಟು ವರ್ಷಗಳ ಕಾಲ ಅವನ ಬೆಳಕು ನಮ್ಮ ಪ್ರಕೃತಿಗೆ ಬಿದ್ದು ಮುಂದಿನವರಿಗೆ ಇದೆಲ್ಲ ಸಹಾಯವಾಗುತ್ತೆ. ಸೂರ್ಯ ಏನು ನಶಿಸಿ ಹೋಗಲ್ಲ, ಆ ಹಗಲು ರಾತ್ರಿ ಆಗ್ತಾನೇ ಇರುತ್ತೆ. ಅದೊಂಥರ ಶಿವನಿಗೆ ಮಾಡ್ತಕ್ಕಂಥ ಪ್ರದಕ್ಷಿಣೆಗಳು. ಈ ರಾತ್ರಿ ಚಂದ್ರೋದಯ ಸೂರ್ಯೋದಯಗಳು ಹೇಗೆ ಸುತ್ತುತ್ತಾ ಇದೆ ಅಂತಂದರೆ ಶಿವನಿಗೆ ಮಾಡಿದ ಪ್ರದಕ್ಷಿಣೆ ಅಂತ ಕಾಳಿದಾಸ ಒಂದು ಕಡೆ ಹೇಳ್ತಾನೆ. ಆ ರೀತಿಯಲ್ಲಿ ಅವರಿಗೆ ಚ್ಯುತಿ ಇಲ್ಲ. ಯಾರು ಶಿವನನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರೆ ಅವರಿಗೆ ಚ್ಯುತಿ ಇರುತ್ತೆ, ನಮಗೆ ಚ್ಯುತಿ ಇದೆ ಬಹಳ ಬೇಗ. ಹೀಗಾಗಿ ನಾವಿನ್ನೊಂದು 10 ವರ್ಷ ಹೆಚ್ಚಿಗೆ ಬದುಕಬಹುದು ನಾವು. ಈ ಕಾರಣದಿಂದಾಗಿ ಸೂರ್ಯಾರಾಧನೆ ತುಂಬ ಮುಖ್ಯವಾದದ್ದು ನಮ್ಮ ಈ ಸರ್ವತೋಮುಖ ದೃಷ್ಟಿಯಿಂದ ಅಂತ ಅನಿಸುತ್ತೆ. ಯೋಚಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.